ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಈಗ ಮಳೆಗಾಲ ಶುರು ಆಗ್ತಾ ಇದೆ. ಈ ಮಳೆಗಾಲಕ್ಕೆ ನಮ್ಮ ಗಿಡಗಳನ್ನು ನಾವು ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕೆಲವೊಂದು ಟಿಪ್ಸ್ಗಳನ್ನ ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಹಾಗೆ ಲೈಕ್ ಮಾಡಿ ನಿಮಗೆ ಇಷ್ಟ ಆದರೆ. ಕೊನೆವರೆಗೂ ವಿಡಿಯೋ ನೋಡಿದ್ರೆ ಕೆಲವೊಂದು ಟಿಪ್ಸ್ಗಳು ನಿಮಗೆ ಅನುಕೂಲ ಆಗ್ಬೋದು, ಕೆಲವೊಂದು ಗೊತ್ತಿರಲ್ಲ ಅಲ್ವಾ. ಹಾಗಾಗಿ ಮೊದಲನೇದಾಗಿ ಗಿಡಗಳನ್ನು ನಾವು ಸ್ವಲ್ಪ ದೂರ ಇಟ್ಕೋಬೇಕು. ಯಾಕಂದರೆ ಕೆಲವೊಂದು ಗಿಡಗಳಲ್ಲಿ ಹುಳಗಳ ಕಾಟ ಜಾಸ್ತಿ ಇರುತ್ತೆ. ಅದರಲ್ಲಿ ಹುಳ ಆಯಿತು ಅಂದರೆ ಬೇರೆ ಗಿಡದಲ್ಲೂ ಕೂಡ ಹುಳ ಶುರುವಾಗುತ್ತೆ. ಈಗ ಮಳೆಗಾಲದಲ್ಲಿ ಏನಂದರೆ ಈ ರೀತಿಯಾದಂಥ ಚಿಗುರು ಬರ್ತಾ ಇರುತ್ತೆ. ಅಂಥ ಚಿಗುರಿಗೇ ಹುಳಗಳು ಜಾಸ್ತಿ, ಮಿಲಿ ಬಗ್ಸ್ ಆಯಿತು, ಕರಿ ಹೇನಾಯಿತು, ಈ ಥರ ಹುಳುಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಒಂದು ಸ್ವಲ್ಪ ನಾವು ಸ್ವಲ್ಪ ದೂರ ಇಟ್ಕೋಬೇಕು. ನೀವು ಟೆರೆಸಲ್ಲಿ ನೀವು ಗಾರ್ಡನಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಒಂದು ಪಾಟ್ಗೆ ಇನ್ನೊಂದು ಪಾಟ್ಗೆ ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲಿದ್ದರೆ ತುಂಬ ಒಳ್ಳೆಯದು. ಈಗ ಎರಡನೇದು ಏನಂದರೆ, ಗಿಡಗಳನ್ನು ರೀಪಾಟ್ ಮಾಡೋದಿದ್ದರೆ ಈ ಟೈಮಲ್ಲಿ ನೀವು ರೀಪಾಟ್ ಮಾಡಿದ್ರೆ ಸಕ್ಸಸ್ ತುಂಬಾ ಸಿಗುತ್ತೆ ನಿಮಗೆ. ಬೇಸಿಗೆನಲ್ಲಿ ನಾವು ರೀಪಾಟ್ ಮಾಡಿದಾಗ ಕೆಲವೊಮ್ಮೆ ಗಿಡ ಹಾಳಾಗೋ ಚಾನ್ಸಸ್ ಇರುತ್ತೆ. ಬಟ್ ಮಳೆಗಾಲದಲ್ಲಿ ನೀವು ಗಿಡಗಳನ್ನು ರೀಪಾಟ್ ಮಾಡಿದ್ರೆ ಗಿಡಗಳು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಆಮೇಲೆ ಅದು ಸಕ್ಸಸ್ ರೇಟ್ ಕೂಡ 100% ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಗಿಡಗಳಿಗೆ ನೀವು ಗೊಬ್ಬರ ಕೂಡ ನೀವು ಈಗಲೇ ಹಾಕೊಂಬಿಡಿ. ಮಳೆಗಾಲದಲ್ಲಿ ನಡುವೆ ನೀವು ಗೊಬ್ಬರ ಹಾಕಿದ್ರೆ ವೇಸ್ಟು. ಯಾಕಂದರೆ ಅದಕ್ಕೆ ಗೊಬ್ಬರದ ಅವಶ್ಯಕತೆ ಇರಲ್ಲ. ಯಾಕಂದರೆ ಮಳೆ ನೀರು ಬಿದ್ದಾಗ ಅದರಿಂದ ಗೊಬ್ಬರ ಕೆಳಗಡೆ ಹೋಗಿಬಿಡುತ್ತೆ, ಲಿಕ್ವಿಡ್ ಅಂಶ ಏನಿದೆಯಲ್ಲ ಅದು. ಹಂಗಾಗಿ ನೀವು ಆದಷ್ಟು ಗೊಬ್ಬರನ ಜಾಸ್ತಿ ಕೊಡೋಕ್ಕೆ ಹೋಗಬೇಡಿ ಮಳೆಗಾಲದಲ್ಲಿ. ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಇಲ್ಲಿಗೆ ಸ್ಟಾಪ್ ಮಾಡಿಬಿಡಿ. ಮಳೆ ಶುರುವಾಗಿದೆ ನಿಮ್ಮ ಊರಲ್ಲಿ ಅಂದರೆ ನೀವು ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಸ್ಟಾಪ್ ಮಾಡಿಬಿಟ್ಟು ಈ ಟೈಮಲ್ಲಿ ವರ್ಮಿ ಕಂಪೋಸ್ಟು ಅಥವಾ ಸಗಣಿ ಗೊಬ್ಬರ, ಈ ಥರದ ಗೊಬ್ಬರಗಳನ್ನು ನೀವು ಕೊಡ್ತಾ ಹೋಗಿ. ಹಾಗೆ ಗಿಡಗಳಲ್ಲಿ ಈಗ ಮಳೆಗಾಲ ಶುರುವಾಯಿತು ಅಂದರೆ ಹುಳುಗಳು ಜಾಸ್ತಿ ಆಗುತ್ತೆ ಅಂತ ಹೇಳಿದೆ ನಾನು. ಹುಳುಗಳು ಜಾಸ್ತಿ ಆಯಿತು ಅಂದರೆ ನೀವು ಆದಷ್ಟು ಅದಕ್ಕೆ ಆರ್ಗ್ಯಾನಿಕ್ ಇನ್ಸೆಕ್ಟಿಸೈಡನ್ನು ನೀವು ಸ್ಪ್ರೇ ಮಾಡಿ. ನಾನು ಈಗಾಗಲೇ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯ್ದು, ಆಮೇಲೆ ಹೀಂಗಿಂದು ಇದ್ರದ್ದೆಲ್ಲ ನಾನು ವಿಡಿಯೋ ಹಾಕಿದ್ದೀನಿ. ನೀವು ಒಂದು ಸಾರಿ ನನ್ನ ಚಾನಲಲ್ಲಿ ಚೆಕ್ ಮಾಡಿ, ಪ್ಲೇಲಿಸ್ಟಲ್ಲಿ ಇರುತ್ತೆ. ಅದನ್ನೆಲ್ಲ ನೀವು ಬಳಸಿಬಿಟ್ಟು ನಿಮ್ಮ ಗಿಡಗಳಲ್ಲಿರುವಂಥ ಹುಳಗಳದ್ದು ನೀವು ಅದನ್ನು ನೀವು ತೆಗಿಬೋದು. ಹುಳಗಳನ್ನು ಜಾಸ್ತಿ ಇದ್ದಾಗ ಕೆಲವೊಂದು ಸಾರಿ ನೀವು ಕಟಿಂಗನ್ನು ಮಾಡಬೇಕಾಗತ್ತೆ. ಇಲ್ಲ ಅಂದರೆ ನೀವು ಸ್ಪ್ರೇ ಮಾಡಿದ್ರೆ ಸಾಕು, ಹುಳುಗಳು ಹೊರಟೋಗುತ್ತೆ. ಒಂದು 2 ದಿನ ಕಂಟಿನ್ಯೂಸ್ ಆಗಿ ನೀವು ಸ್ಪ್ರೇ ಮಾಡಬೇಕಾಗತ್ತೆ. ಹಾಗೆ ಈ ಟೈಮಲ್ಲಿ ಕೆಲವೊಂದು ಗಿಡಗಳದ್ದು ಕಟಿಂಗ್ಸನ್ನು ನೀವು ಮಾಡ್ಕೋಬೇಕಾಗತ್ತೆ. ಕಟಿಂಗ್ ಮಾಡಿಕೊಂಡು ನೀವು ಜಾಸ್ತಿ ಗಿಡಗಳನ್ನು ಮಾಡ್ಕೋಬೋದು. ಮತ್ತೇನೆಂದರೆ ಕೆಲವೊಂದು ಪ್ರೂನಿಂಗ್ ಮಾಡೋದಿರುತ್ತೆ, ಅಂಥ ಗಿಡಗಳನ್ನು ಕೂಡ ನಾವು ಪ್ರೂನಿಂಗ್ ಮಾಡ್ಕೋಬೋದು. ಕಟಿಂಗನ್ನು ನೆಡ್ಬೋದು, ಹಾಗೆ ಗಿಡಗಳದ್ದು ಪ್ರೂನಿಂಗ್ ಕೂಡ ಈ ಟೈಮಲ್ಲಿ ಮಾಡ್ಕೋಬೋದು. ಈ ಟೈಮಲ್ಲಿ ನೀವು ಹಣ್ಣಿನ ಗಿಡಗಳನ್ನು ತೊಗೊಂಡು ಬಂದು ಹಚ್ಚಿದ್ರೆ ಅದು ಕೂಡ ಸಕ್ಸಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಹೆಚ್ಚಾಗಿ ಎಲ್ಲರೂ ಮಳೆಗಾಲದಲ್ಲೇ ಹಣ್ಣಿನ ಗಿಡಗಳನ್ನು ತೊಗೊಂಡು ಬಂದು ಹಚ್ತಾರೆ. ಹಾಗೆ ಇನ್ನೊಂದೇನೆಂದರೆ, ಈ ಮಳೆಗಾಲ ಶುರುವಾಯಿತು ಅಂದರೆ ನೀವು ಪಾಟ್ ಕೆಳಗಡೆ ಏನಾದರೂ ಪ್ಲೇಟ್ಗಳನ್ನು ಇಟ್ಟಿದ್ದರೆ, ಅದು ನೀವು ಟೆರೆಸ್ಸಲ್ಲಿ ಗಾರ್ಡನಿಂಗ್ ಮಾಡ್ತಾಯಿದ್ರೆ ಆ ಪ್ಲೇಟ್ಗಳನ್ನು ತಕ್ಕೊಂಬಿಡಿ. ಯಾಕಂದರೆ ಆ ಪ್ಲೇಟಲ್ಲಿ ನೀರು ನಿಂತು ಅಂದರೆ ನಿಮ್ಮ ಗಿಡದಲ್ಲಿ ನೀರು ಜಾಸ್ತಿ ಆಗಿಬಿಟ್ಟು ಒಣಗೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಕೆಳಗಡೆ ಇರುವಂಥ ಪ್ಲೇಟನ್ನು ತೆಗಿಬೇಕು. ನೀರು ನಿಲ್ಲದೆ ಇರೋ ಥರ ನೀವು ನೋಡ್ಕೋಬೇಕಾಗತ್ತೆ. ಪಾಟು ಏನಿದೆ ಅಲ್ಲ, ಅದರದ್ದು ಡ್ರೈನೇಜ್ ಹೋಲು ಸರಿಯಾಗಿದೆಯಾ ಇಲ್ವಾ ಅದನ್ನು ಒಂದು ಸಾರಿ ಚೆಕ್ ಮಾಡ್ಕೋಬೇಕು. ಇಲ್ಲ ಅಂದರೆ ನೀರು ನಿಂತ್ಕೊಂತು ಅಂದರೆ ಗಿಡ ಬೇಗ ಕೊಳ್ತೋಗ್ಬಿಡತ್ತೆ. ಅದಕ್ಕೋಸ್ಕರ ಮಣ್ಣು ಕೂಡ ನಾವು ಅದೇ ರೀತಿಯಾಗಿ ರೆಡಿ ಮಾಡ್ಕೋಬೇಕು. ಯಾವುದೇ ರೀಪಾಟನ್ನು ಮಾಡ್ಕೊಳ್ಳಿ ನೀವು, ಮಣ್ಣು ಸ್ವಲ್ಪ ನೀರು ನಿಲ್ಲದೆ ಇರುವಂಥ ಮಣ್ಣನ್ನು ನೀವು ರೆಡಿ ಮಾಡ್ಕೋಬೇಕಾಗತ್ತೆ. ಕೆಳಗಡೆ ಪ್ಲೇಟನ್ನು ತೆಗೀರಿ,
ಡ್ರೈನೇಜ್ ಹೋಲ್ ಸರಿಯಾಗಿದೆಯಾ ಇಲ್ವಾ ಅಂತ ಒಂದು ಸಾರಿ ನೀವು ಚೆಕ್ ಮಾಡ್ಕೊಳ್ಳಿ. ಹಾಗೆ ಈ ಮಳೆಗಾಲದಲ್ಲಿ ಅಡೇನಿಯಮ್ ಗಿಡಗಳನ್ನು ನೀವು ಸ್ವಲ್ಪ ಕೇರ್ ಮಾಡಬೇಕಾಗತ್ತೆ. ಯಾಕೆ ಅಂದರೆ ಇದಕ್ಕೆ ನೀರು ಜಾಸ್ತಿ ಬೇಕಾಗಲ್ಲ, ತುಂಬ ಕಡಿಮೆ ನೀರಲ್ಲಿ ಬದುಕುವಂಥದ್ದು. ಇದರಲ್ಲಿ ಏನಾದರೂ ಕಸ ಕಡ್ಡಿ ಬೆಳೆದುಕೊಂಡಿತ್ತು ಅಂದರೆ ಅದನ್ನು ತೆಗಿಬೇಕು. ಆಮೇಲೆ ಇದರ ಡ್ರೈನೇಜ್ ಹೋಲನ್ನು ಸರಿಯಾಗಿ ಚೆಕ್ ಮಾಡಬೇಕು. ಇಲ್ಲ ಅಂದರೆ ಇದರಲ್ಲಿ ನೀರು ನಿಂತರೆ ಈ ಕೊಡೆಕ್ಸ್ ಏನಾದರೂ ಮೆತ್ತಗಾಯಿತು ಅಂದರೆ ಇದು ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ಇದನ್ನು ಸ್ವಲ್ಪ ಕೇರ್ ಮಾಡಿ. ನಿಮ್ಮ ಊರಲ್ಲಿ ಮಳೆ ಜಾಸ್ತಿ ಬರ್ತಾ ಇದೆ ಅಂತ ಅಂದರೆ ನೀವು ಈ ಅಡೇನಿಯಮ್ ಗಿಡನ ಬಾಲ್ಕನಿನಲ್ಲಿ ಇಟ್ಬಿಡಿ, ಇಲ್ಲಾಂದರೆ ಶೇಡಿ ಏರಿಯಾದಲ್ಲಿ ಇಡಿ. ಯಾಕಂದರೆ ಈಗ ಹೂಗಳು ಕೂಡ ಸ್ವಲ್ಪ ಕಡಿಮೆ ಇದರಲ್ಲಿ. ಬೇಸಿಗೆನಲ್ಲಿ ತುಂಬ ಚೆನ್ನಾಗಿ ಹೂ ಬರುತ್ತೆ ಇದರಲ್ಲಿ, ಇನ್ಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ. ನೀರು ನಿಲ್ತಾ ಇದೆ, ಡ್ರೈನೇಜ್ ಹೋಲ್ ಸರಿಯಾಗಿಲ್ಲ ಅಂದರೆ ರೀಪಾಟನ್ನು ಮಾಡ್ಕೊಂಬಿಡಿ. ಈಗಾಗಲೇ ನಾನು ಇದನ್ನು ರೀಪಾಟ್ ಮಾಡೋದು, ಅದರಲ್ಲಿ ನಾನು ಏನು ಮಿಕ್ಸ್ ಮಾಡ್ತೀನಿ ಸಾಯಿಲಲ್ಲಿ ಅಂತ ಹೇಳಿ ತೋರಿಸಿದ್ದೀನಿ. ಅಡೇನಿಯಮ್ ಗಿಡ ಇದ್ದರೆ ಮಾತ್ರ ನೀವು ಇದನ್ನು ಬಾಲ್ಕನಿನಲ್ಲಿ ಅಥವಾ ಮಣ್ಣನ್ನು ನೀವು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸಾಯಿಲ್ ಮಿಕ್ಸ್ ರೆಡಿ ಮಾಡಿ ಇದನ್ನು ಹಚ್ಕೊಳ್ಳಿ. ಇನ್ನು ಈ ಬೇಸಿಗೆನಲ್ಲಿ ಈ ಎಮರೆಲ್ಡ್ ಲಿಲ್ಲೀಸು ತುಂಬ ಚೆನ್ನಾಗಿ ಅರಳಿದೆ. ಇನ್ಮೇಲೆ ಇದರಲ್ಲಿ ಹೂಗಳು ಬರಲ್ಲ. ಇದನ್ನು ಕೂಡ ನಾವು ಅಷ್ಟೇ ಚೆನ್ನಾಗಿ ಪ್ರೂನ್ ಮಾಡ್ಕೋಬೇಕು. ಈ ಥರ ಕಡ್ಡಿ ಏನಿರುತ್ತಲ್ಲ ಅದನ್ನು ತೆಗಿಬೇಕು. ಎಲೆಗಳನ್ನು ಕಟ್ ಮಾಡ್ತಿದ್ರೆ ಕಟ್ ಮಾಡ್ಕೋಬೇಕು, ಇಲ್ಲಾಂದರೆ ಚೆನ್ನಾಗಿ ಕಾಣುತ್ತೆ ಹಾಗೆ ಬಿಡೋದು ಆದರೆ ಬಿಡಬೇಕು. ಇದನ್ನ ಒಂದು ಗಡ್ಡೆನ ನಾವು ತೆಗೆದು ಸ್ಟೋರ್ ಮಾಡಿ ಇಟ್ಕೋಬೇಕು, ಇಲ್ಲಾಂದರೆ ಅದೇ ಮಣ್ಣಲ್ಲೇ ಬಿಡಬೇಕು. ಆದರೆ ಜಾಸ್ತಿ ನೀರನ್ನು ಹಾಕಬಾರ್ದು, ಆ ರೀತಿಯಾಗಿ ನೋಡ್ಕೋಬೇಕು. ಮಳೆಗಾಲದಲ್ಲಿ ಇದರದ್ದು ನೀರು ನಿಲ್ಲದೆ ಇರೋ ಥರ ನೀವು ನೋಡ್ಕೋಬೇಕಾಗತ್ತೆ. ಈ ಗಡ್ಡೆಗಳು ಇಲ್ಲಾಂದರೆ ಕೊಳ್ತೋಗೋ ಚಾನ್ಸಸ್ ಇರುತ್ತೆ. ಇದೇನು ಸ್ಟಿಕ್ ಬಂದಿದೆಯಲ್ಲ ಅದನ್ನು ಕಟ್ ಮಾಡಿದ್ರೆ ಇದು ಮತ್ತೆ ಚೆನ್ನಾಗಿ ಚಿಗುರು ಹೊಡೆಯುತ್ತೆ. ಇದರಲ್ಲಿ ಸಣ್ಣ ಸಣ್ಣ ಬಲ್ಬ್ಸ್ಗಳು ಬರೋಕ್ಕೆ ಶುರುವಾಗುತ್ತೆ. ನಾವು ಈ ರೀತಿಯಾಗಿ ಈ ಎಮರೆಲ್ಡ್ ಲಿಲ್ಲೀಸ್ನ ಸ್ವಲ್ಪ ಕೇರ್ ಮಾಡಬೇಕಾಗತ್ತೆ. ಮಳೆಗಾಲದಲ್ಲಿ ಏನಂದರೆ ಈ ಬೇಸಿಗೆನಲ್ಲಿ ನಾವೇನು ಗಿಡಗಳನ್ನು ಹಾಕಿದ್ವಿ ಕೆಲವೊಂದು ಸೀಸನ್ ಮುಗಿದಿರುತ್ತೆ, ಆ ಥರದ ಗಿಡಗಳನ್ನು ನಾವು ತೆಗೆದು ಬಿಡಬೇಕು. ಇಲ್ಲಾಂದರೆ ರೀಪಾಟ್ ಮಾಡಿಬಿಟ್ಟು ಅದನ್ನು ಒಂದು ಸಣ್ಣ ಪಾಟ್ಗಳಲ್ಲಿ ಹಾಕ್ಕೋಬೇಕಾಗತ್ತೆ. ಕೆಲವೊಂದು ಗಿಡಗಳಿಗೆ ನೀರು ಜಾಸ್ತಿ ಬೇಕಾಗಿರಲ್ಲ, ಸ್ವಲ್ಪ ನೀರಲ್ಲಿ ಅದು ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇರುತ್ತೆ. ಅಂಥ ಗಿಡಗಳನ್ನು ನಾವು ಜಾಸ್ತಿ ಮಳೆ ಆಗ್ತಾ ಇದೆ ಅಂದರೆ ಅಂಥ ಟೈಮಲ್ಲಿ ನಾವು ಸ್ವಲ್ಪ ಕೇರ್ ಮಾಡಬೇಕಾಗತ್ತೆ. ಈ ಥರ ಬಳ್ಳಿ ಇರೋದನ್ನು ಈ ರೀತಿಯಾಗಿ ಕಟ್ಕೊಂಡು ಸ್ವಲ್ಪ ಮ್ಯಾನೇಜ್ ಮಾಡ್ಕೋಬೇಕು. ಇಲ್ಲಾಂದರೆ ಈ ಮಳೆಗಾಲದಲ್ಲಿ ಗ್ರೋತ್ ಚೆನ್ನಾಗಿರುತ್ತೆ. ಮಳೆ ನೀರು ಒಂದು ರೀತಿ ಮ್ಯಾಜಿಕ್ ಇದ್ದಂಗೆ ನಮಗೆ. ಮಳೆ ನೀರನ್ನು ಸ್ಟೋರ್ ಮಾಡಿಬಿಟ್ಟು ಗಿಡಗಳಿಗೆ ಹಾಕಿ ಮಳೆ ಬರದೇ ಇರಬೇಕಾದ್ರೆ ಆವಾಗ ನಿಮ್ಮ ಗಿಡಗಳು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಅದು ಒಂದು ರೀತಿ ಫರ್ಟಿಲೈಸರ್ ಅಂತಲೇ ಹೇಳ್ಬೋದು. ಗ್ರೀನ್ ನೆಟ್ ಏನಾದರೂ ನಾವು ಹಾಕಿದರೆ ಅದನ್ನು ತೆಗೆದುಬಿಡಿ. ಈಗ ಬಿಸಿಲು ಕೂಡ ಜಾಸ್ತಿ ಬೀಳೋದಿಲ್ಲ, ಹಾಗಾಗಿ ನಾವು ಆದಷ್ಟು ಬಿಸಿಲು ಬೀಳುವಂಥ ಜಾಗಕ್ಕೆ ಗಿಡಗಳನ್ನು ಇಡಬೇಕಾಗತ್ತೆ. ಗ್ರೀನ್ ನೆಟ್ ಇದ್ದರೆ ಅದನ್ನು ತೆಗಿಬೇಕಾಗತ್ತೆ. ನಾನು ಹೇಳಿರುವಂಥ ಕೆಲವೊಂದು ಟಿಪ್ಸು ನಿಮಗೆ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.